ಇನ್ನು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಹೊಸ ಪಿಎಂ ಜನೌಷಧಿ ಕೇಂದ್ರಗಳಿಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ ನಿನ್ನೆ ಅಷ್ಟೇ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಈಗ ವೈದ್ಯಕೀಯ ಶಿಕ್ಷಣ ಸಚಿವರ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಸಂಘರ್ಷದ ಹಾದಿ ತುಳಿತಾ ಇದೆ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿ. ಇತ್ತ ಆರೋಗ್ಯ ಇಲಾಖೆಯ ಮಟ್ಟದಲ್ಲಿ ತೀರ್ಮಾನ ಮಾಡ್ತಾರೆ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಶರಣಪ್ರಕಾಶ್ ಪಾಟೀಲ್ ಹೇಳಿಬಿಟ್ರು, ಇನ್ನು ಮುಂದೆ ನಾನು ಯಾರಿಗೂ ಪರ್ಮಿಷನ್ ಕೊಡಲ್ಲ ಅಂತ, ಯಾರಿಗೂ ಕೊಡಲ್ಲ, ನಾವೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಮೆಡಿಸಿನ್ ಕೊಡ್ತೀವಲ್ಲ, ಇದ್ಯಾಕೆ ಬೇಕು ಅಂತ. ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಮೆಡಿಸಿನ್ ಕೊಡೋ ಕಥೆ ಎಲ್ರಿಗೂ ಗೊತ್ತಿದೆ. ಅಲ್ಲಿಗೆ ಹೋಗೋರಿಗೆ ಎಲ್ಲ ಡಾಕ್ಟ್ರು ಹೊರಗಡೆಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ. ಅದು ಯಾರೂ ಕೇಳ್ತಿಲ್ಲ ಅದನ್ನು. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಅಲೌ ಮಾಡ್ತಾ ಇಲ್ಲ. ಯಾಕೆ ಅಲೌ ಮಾಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಜನೌಷಧಿ ಕೇಂದ್ರ ಅಂದರೆ ಜನ ಹೋಗಿ ಪರ್ಚೇಸ್ ಮಾಡ್ಬೇಕು ತಾನೇ, ಅದಕ್ಕೆ ನಾನು ಅಲೌ ಮಾಡ್ತಾ ಇಲ್ಲ. ಯಾವುದಕ್ಕೂ ಅಲೌ ಮಾಡ್ತಾ ಇಲ್ಲ. ನಾನು ಹಿಂದೆ ಯಾರಾದರೂ ಕೊಟ್ಟವ್ರೇನೋ ಇದ್ದರೆ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಅಲೌ ಮಾಡ್ತಾ ಇಲ್ಲ. ಇದು ಎನ್ಕರೇಜ್ ಮಾಡಲ್ಲ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಸ್ಟೋರ್ ಇರಬಾರ್ದು. ನಾವೇ ಸರ್ಕಾರವೇ 100% ಫ್ರೀ ಆಫ್ ಕಾಸ್ಟ್ ಡ್ರಗ್ಸ್ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ನಾನು ಅದು ನೋಡೋಣ. ಯಾಕಂದರೆ ಈಗ ನಾವು ಹೊಸದಂತೂ ಯಾರು ಭಾಳ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ನಾನಂತೂ ಕೊಡ್ತಾ ಇಲ್ಲ. ಇಟ್ ಈಸ್ ಮೈ ಪಾಲಿಸಿ. ಬೌರಿಂಗಲ್ಲಿನೂ ಅವ್ರು ಬಂದಿದ್ದರೂ ಕೊಡಲ್ಲ ಅಂತ ಹೇಳಿದ್ದೀನಿ ನಾನು. ನೋಡಿ, ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರ್ತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ. ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಲಿ ಅವರು ಕೂಡ ಏನು ಕೊಡಬೇಕು ಜೋಡಿಸ್ಲಿ, ಆದರೆ ಅದು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಇಡಬಾರ್ದು ಅಂತ ನಿಮ್ಮ ಸರ್ಕಾರ ನಿರ್ಧಾರ ಮಾಡಿದೆ ಸರ್. ಅದು ನಂಗೆ ಗೊತ್ತಿಲ್ಲ. ಅದು ಯಾರದನ್ನು ತೀರ್ಮಾನ ತೊಗೊಂಡಿದ್ದಾರೆ, ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು, ನನಗೆ ಗೊತ್ತಿಲ್ಲ. ಅದು ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ. ಒಂದು ವೇಳೆ ಪಾಲಿಸಿ ಮ್ಯಾಟರ್ಸ್ ಆದರೆ ಅವು ಕ್ಯಾಬಿನೆಟಿಗೆ ಬರ್ತವೆ, ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ. ಇಲಾಖೆ ಅವರ ಇಂಟರ್ನಲ್ ಮ್ಯಾಟರ್ಸ್ಗಳಲ್ಲಿ ನಾವೇನು ಇದು ತೀರ್ಮಾನಗಳು ಮಾಡಲ್ಲ. ಒಟ್ಟಾರೆ ಪಕ್ಷಗಳ ನಡುವಿನ ಸಂಘರ್ಷದಿಂದ ಬಡವರಿಗೆ ತೊಂದರೆ ಅಷ್ಟೇ ಅಲ್ಲ. 200 ರೂಪಾಯಿಗೆ ಸಿಗೋ ಶುಗರ್ ಟ್ಯಾಬ್ಲೆಟ್ಟು ಜನೌಷಧಿ ಕೇಂದ್ರದಲ್ಲಿ 18 ರೂಪಾಯಿಗೆ ಸಿಗುತ್ತೆ. ಬಡವ್ರಿಗೆ ಅನುಕೂಲನೂ ಅಲ್ವಾ? ನೀವು ಕೊಡ್ತೀರಾ 200 ರೂಪಾಯಿ ಬೆಲೆ ಬಾಳುವಂಥ ಮೆಡಿಸಿನ್ ಫ್ರೀಯಾಗಿ? ಇಲ್ಲ, ಕೊಡಲ್ಲ. ಬರ್ಕೊಡ್ತಾರೆ, ಹೊರಗಡೆಗೆ ಬರ್ಕೊಡ್ತಾರೆ. ಇದೆಲ್ಲ ಹೆಂಗೆ ಅಂತಂದರೆ, ಕಾಂಗ್ರೆಸ್ ಮತ್ತು BJP ನಡುವಣ ಕಿತ್ತಾಟದಿಂದಾಗಿ ಈಗ ಬಡವರಿಗೆ ಅನನುಕೂಲ ಆಗ್ತಾ ಇದೆ. ಏನು ತೊಂದರೆ? ಒಂದು ಜನೌಷಧಿ ಕೇಂದ್ರ ಇದ್ರಲ್ಲಿ ಏನಾದರೂ ನೀವು ಅಂದ್ಕೊಂಡಿರ್ಬೋದು, ಅಲ್ಲಿ ಬೋರ್ಡ್ ಹಾಕ್ತಾರಲ್ಲ ಜನೌಷಧಿ ಕೇಂದ್ರ, PM ಜನೌಷಧಿ ಕೇಂದ್ರ, ಅಲ್ಲೊಂದು ಮೋದಿ ಫೋಟೋ ಹಾಕಿರ್ತಾರೆ. ನಮ್ಮ ಸರ್ಕಾರ ಇರಬೇಕಾದ್ರೆ ಮೋದಿ ಫೋಟೋ ಯಾಕೆ ಬೇಕು ಅಂತ. ನೋಡಿ, ಇದೆಲ್ಲ ತಪ್ಪು. ಇದು ಅಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಂತ ಹೆಸರಿರೋದು, PM ಜನೌಷಧಿ ಕೇಂದ್ರ, ಮೋದಿ ಜನೌಷಧಿ ಕೇಂದ್ರ ಅಂತ ಇಲ್ಲ ಅಲ್ವಾ? ಅದನ್ನು ಅರ್ಥ ಮಾಡಿಕೊಂಡು ಬಡವರಿಗೆ ಅನುಕೂಲ ಮಾಡಿಕೊಡಿ.